ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ಸಿಬ್ಲಿಂಗ್ಸ್. ಬನ್ರಪ್ಪೋ ಬನ್ನಿ. ಇವತ್ತೇನೋ ಸ್ಪೆಷಲು ಚಿಕನ್ ಗಿಜಾರ್ಡ್ ಆ್ಯಂಡ್ ಲಿವರ್ ಫ್ರೈ. ಚಿಕನ್ ಪೆರೆಂಡ್ ಅಂತ ಸಹ ಹೇಳ್ತೀವಿ. ಇದನ್ನ ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ ನೀವು ಸಂಡೇಗೆ? ಇದೊಮ್ಮೆ ಟ್ರೈ ಮಾಡಿ ನೋಡಿ. 10 ನಿಮಿಷದ ರೆಸಿಪಿ. ಎಷ್ಟು ಬೇಗ ಆಗುತ್ತೆ ಅಂದರೆ 5 minutes later. ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಆಗುತ್ತೆ. ಓಕೆ, ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋದು 2 hours later. ಒಂದು ಕಡಾಯಿ ತೆಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಮತ್ತು ಒಂದು 2 ದೊಡ್ಡ ಈರುಳ್ಳಿ ತೆಕ್ಕೊಳ್ಳಿ. ಅದನ್ನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಆಯಿತಾ? ಕಟ್ ಮಾಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಒಳ್ಳೆ ಫ್ರೈ ಆಗಬೇಕು. 2000 years later. ನೋಡಿ, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಆಯಿತಾ? ಹೋಟೆಲ್ಗೆ ಟಕ್ಕರ್ ಕೊಡುವಷ್ಟು ಚೆಂದ ಇರುತ್ತೆ. ಟ್ರಸ್ಟ್ ಮೀ, ಚೆಂದ ಇರುತ್ತೆ. ಸೊ ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಆರ್ 1 ಟೇಬಲ್ ಸ್ಪೂನ್ ಆಫ್ ಕಾಚಂಪುಳಿ ಸಾಕು. ಕಾಚಂಪುಳಿ ಇಲ್ಲ ಅಂದರೆ ಲೆಮನ್ ಸಹ ಹಾಕ್ಕೊಳ್ಬೋದು. ಕಾಚಂಪುಳಿನ ಮಲಬಾರ್ ಟ್ಯಾಮ್ರಿನ್ ಸಹ ಹೇಳ್ತಾರೆ. ಮತ್ತು ಎಂತ ಗೊತ್ತುಂಟಾ, ಹಾಕೋದೆಲ್ಲ ಹಾಕಿ ಆಯಿತಾ, ಮೀಡಿಯಮ್ ಫ್ಲೇಮಲ್ಲಿ ಹಾಕಿ, ಇಲ್ಲ ಎಲ್ಲ ಬರ್ನ್ ಆಗಿ ಮಸಿ ಆಗಿಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಎಲ್ಲ ಎಣ್ಣೆಲೇ ಒಳ್ಳೆ ಹುರಿಬೇಕು. ಆಯಿತಾ? ನೋಡಿ, ಹುರಿದೆಲ್ಲ ಆಯಿತು ನಂದು. ನೆಕ್ಸ್ಟ್ ಇನ್ನೇನು ಮಾಡೋದು? ಚಿಕನ್ ಹಾಕೋದು. ಸೊ ಚಿಕನ್ನ ವಾಶ್ ಮಾಡಿ ಅದನ್ನ ಹಾಕ್ಕೊಳ್ಳಿ. ಇದುಂಟಲ್ಲ, ರೈಸ್ಗಿರಲಿ, ಚಪಾತಿ, ಪೂರಿ, ಸೆಮಿ ಗ್ರೇವಿ ಥರ ಮಾಡ್ಬೋದು. ನಿಮಗೆ ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ಆಯಿತಾ? ನಂಗೆ ಹೇಳಲಿಕ್ಕೆ ಬಿಟ್ಟೋಯ್ತು, ಬಟ್ ಹಾಗೂ ಹಾಕ್ಬೋದು ನಿಮಗೆ. ನಾನು ಹಾಕಲಿಲ್ಲ, ನಂಗೆ ಮರ್ತೋಯ್ತು, ಅದಕ್ಕೆ ಹಾಕಲಿಲ್ಲ ನಾನು. ನೀವು ಮರ್ಯಾದೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ಗೆ ಏನು ವ್ಯತ್ಯಾಸ ಬರಲ್ಲ ಬಿಡಿ. रुको जरा, सबर करो. बोला धक्का बुक्की नहीं करने का, आराम से लेने का. ಆಯಿತು, ಸ್ವಲ್ಪ ಗರಂ ಮಸಾಲ ಹಾಕಿದರೆ ಮುಗೀತು. ಇನ್ನೂ ಅದನ್ನ ಬೇಯಲಿಕ್ಕೆ ಬಿಡಬೇಕು. ನಾನೆಷ್ಟು ಉದಾಸೀನದ ಮಾರಿ ಅಂದರೆ, ನಾನು ನೀರು ಒಂದು 1/2 ಕಪ್ ಆಫ್ ವಾಟರ್ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದೆ. ಹೈ ಫ್ಲೇಮಲ್ಲಿಟ್ಟು ಟಿ ವಿ ಹೋಗಿ ನೋಡೋದಲ್ಲ, ಆಯಿತಾ? ಮತ್ತು ಎಲ್ಲ ಬ್ಲ್ಯಾಕ್ ಆಗಿ ಮಸಿಯಾಗಿ ಕರಿಂಚಿ ಹೋಗುತ್ತೆ. ಸಟಡಾ, ರೆಸಿಪಿ ಮುಗೀತು. ಸ್ಟವ್ ಆಫ್ ಮಾಡಿ 1 ಗಂಟೆಗೆ ತಗೊಂಡು ಬಂದಿರೋ ಕೊತ್ತಂಬರಿ ಹಾಕಿ ಮುಗಿಸ್ಬಿಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಆಯಿತಾ? ಮತ್ತು ಕಮೆಂಟ್ ಹಾಕಿ, ಲೈಕ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ.